ಕೈಪಡೆಯಲ್ಲಿ ಸದ್ದಿಲ್ಲದೆ ಶುರುವಾಗಿದೆ ಕೆಪಿಸಿಸಿ ಪ್ರೆಸಿಡೆಂಟ್ ಫೈಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಬಳಿ ಲಾಬಿ ಮಾಡಲಾಗಿದೆ. ಅವಧಿ ಮುಗಿದ ಮೇಲೆಯೂ ಅಧ್ಯಕ್ಷರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನ ತ್ಯಾಗದ ಬಗ್ಗೆ ಹಲವು ಬಾರಿ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್, ಡಿಕೆಶಿ ಹೇಳಿಕೆಗಳ ಬೆನ್ನಲ್ಲೇ ಪಟ್ಟಕ್ಕಾಗಿ ಕೈ ನಾಯಕರ ಸರ್ಕಸ್ ಶುರುವಾಗಿದೆ. ಕೆಪಿಸಿಸಿ ಪಟ್ಟದ ಮೇಲೆ ಸಚಿವ ಎಂಬಿ ಪಾಟೀಲ್ ಕಣ್ಣು ಬಿದ್ದಿದೆ. ಲಿಂಗಾಯತ ಕೋಟಾದಡಿ ಅಧ್ಯಕ್ಷ ಸ್ಥಾನಕ್ಕೆ ಎಂಬಿ ಪಾಟೀಲ್ ಲಾಬಿ ಮಾಡಿದ್ದಾರೆ. ಎಐಸಿಸಿ ರೂಲ್ಸ್ ಹೇಳುವ ಮೂಲಕ ಆಕಾಂಕ್ಷೆ ವ್ಯಕ್ತಪಡಿಸಿದ ಎಂಬಿ ಪಾಟೀಲ್, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಕಾಂಗ್ರೆಸ್ನ ನಾಗಪುರ ನಿಯಮ ಪ್ರಸ್ತಾಪ, ಡಿಕೆಶಿಯನ್ನ ಹೊಗಳುತ್ತಲೇ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಬೆಳಗಾವಿ ಅಧಿವೇಶನದ ಬಳಿಕ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ. ಈಗಾಗಲೇ ತಮ್ಮ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಲು ತೆರೆಮರೆಯಲ್ಲಿ ಡಿಕೆಶಿ ಕಸರತ್ತು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಸ್ಥಾನವನ್ನ ಸಹೋದರನಿಗೆ ನೀಡಲು ಚಿಂತನೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಬಳಿಕ ಯಾರಿಗೆ ಒಲೆಯಲಿದೆ ಕೆಪಿಸಿಸಿ ಅಧ್ಯಕ್ಷಗಿರಿ ಪಟ್ಟ? ನಾನು ಸತ್ತಿಲ್ಲ, ನಾನಿನ್ನು ಬದುಕಿದ್ದೇನೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಕೆಪಿಸಿಸಿ ನಿರ್ಧಾರ ನಂದೇ ಎಂದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಕೈಪಡೆಯಲ್ಲಿ ಸದ್ದಿಲ್ಲದೆ ಶುರುವಾಗಿದೆ ಕೆಪಿಸಿಸಿ ಪ್ರೆಸಿಡೆಂಟ್ ಫೈಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಬಳಿ ಲಾಬಿ ಮಾಡಲಾಗಿದೆ. ಅವಧಿ ಮುಗಿದ ಮೇಲೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ತ್ಯಾಗದ ಬಗ್ಗೆ ಹಲವು ಬಾರಿ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್, ಡಿಕೆಶಿ ಹೇಳಿಕೆಗಳ ಬೆನ್ನಲ್ಲೇ ಕೈ ನಾಯಕರು ಪಟ್ಟಕ್ಕಾಗಿ ಸರ್ಕಸ್ ನಡೆಸಿದ್ದಾರೆ. ಈಗ ಕೆಪಿಸಿಸಿ ಪಟ್ಟದ ಮೇಲೆ ಸಚಿವ ಎಂಬಿ ಪಾಟೀಲ್ ಕಣ್ಣು ಬಿದ್ದಿದೆ. ಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಮಾಡಿದ್ದಾರೆ. ಎಐಸಿಸಿ ರೂಲ್ಸ್ ಹೇಳುವ ಮೂಲಕ ಆಕಾಂಕ್ಷೆ ವ್ಯಕ್ತಪಡಿಸಿದ ಎಂಬಿ ಪಾಟೀಲ್, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಕಾಂಗ್ರೆಸ್ನ ನಾಗ್ಪುರ ನಿಯಮ ಪ್ರಸ್ತಾಪಿಸಿದ್ದು, ಡಿಕೆಶಿಯನ್ನ ಹೊಗಳುತ್ತಲೇ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಬೆಳಗಾವಿ ಅಧಿವೇಶನದ ಬಳಿಕ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ತಮ್ಮ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟಲು ತೆರೆಮರೆಯಲ್ಲಿ ಡಿಕೆಶಿ ಕಸರತ್ತು ನಡೆಸಿದ್ದು, ಡಿಕೆ ಶಿವಕುಮಾರ್ ತಮ್ಮನಿಗೆ ಸ್ಥಾನವನ್ನ ನೀಡಲು ಚಿಂತನೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಬಳಿಕ ಯಾರಿಗೆ ಒಲಿಯಲಿದೆ ಕೆಪಿಸಿಸಿ ಅಧ್ಯಕ್ಷಗಿರಿ ಪಟ್ಟ? ನಾನು ಸತ್ತಿಲ್ಲ, ನಾನಿನ್ನು ಬದುಕಿದ್ದೇನೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಕೆಪಿಸಿಸಿ ನಿರ್ಧಾರ ನಂದೇ ಎಂದ್ರ. ಈ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇನ್ನ ಇದ್ದೀನಿ. ಐ ಆಮ್ ನಾಟ್ ಡೆಡ್, ಸ್ಟಿಲ್ ಐ ಆಮ್ ಅಲೈವ್. ಬೇರೆ ಇನ್ಯಾವುದು ಉತ್ತರ ಕೊಡಕ್ ಹೋಗಲ್ಲ, ಇನ್ ಚರ್ಚೆ ಮಾಡಕ್. ಸರಿ, ಮೊನ್ನೆ ಸಿಟಿ ರವಿ ಅವರ ಪ್ರಕರಣ ಆಯ್ತು ಸರ್, ಎಲ್ಲ ಕಡೆ ಸುತ್ತಾಡ್ರಿ. ಅದನ್ನ ಜೋಶಿ ಅವ್ರನ್ನ ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಅದೆಲ್ಲ ಪೊಲೀಸ್ ಅವರು ಇದಾರೆ, ಹೋಮ್ ಮಿನಿಸ್ಟರ್ ಇದಾರೆ, ಕೊಡ್ತಾರೆ. ಸಿಟಿ ರವಿ ಮರ್ಡರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಬಿಜೆಪಿ ನಾಯಕರು ಸಿಟಿ ರವಿ ಅವರನ್ನು ಸುತ್ತಾಡಿಸಿದ ಬಗ್ಗೆ ಹೇಳ್ತಾರೆ, ಆದ್ರೆ ಒಬ್ಬರ ಮಹಿಳೆಯರ ಮೇಲೆ ಬಳಸಿದಂತ ಪದದ ಬಗ್ಗೆ ಯಾರು ಮಾತಾಡಲ್ಲ. ಅದನ್ನ ನೀವು ಮಾಧ್ಯಮದವ್ರು ಕೇಳಬೇಕು. ನಾವು ಈಗ ಮಾತಾಡೋದಿಲ್ಲ. ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಈಗ ರಾಜ್ಯದಲ್ಲಿ ಏನೇ ನಡೆದ್ರು ಸಹಿತ ಅದರ ಹಿಂದೆ ಡಿಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಈಗ ಮೊದಲಿಂದ ಸರ್ಕಾರ ಬಂದ ನಂತರ ಇದುವರೆಗೆ ಡಿಕೆ ಶಿವಕುಮಾರ್ ಅವರೇ ಕಾರಣ. ಏನೇ ರಾಜ್ಯದಲ್ಲಿ ಏನೇ ಅಹಿತಕರ ಘಟನೆ ಆದ್ರೂ ಡಿಕೆ ಶಿವಕುಮಾರ್ ಅವ್ರ ಕುಮ್ಮಕ್ಕೂ ಕಾರಣ. ಯಾಕೆ ತಮ್ಮನ್ನ ಯಾಕೆ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ? ಎಲ್ಲರನ್ನು ಬಿಟ್ಟು ಸಿಎಂ ಇದ್ದಾರೆ, ಬೇರೆ ಬೇರೆ ನಾಯಕರಿದ್ದಾರೆ, ಕೇವಲ ಡಿಕೆ ಶಿವಕುಮಾರ್ ಯಾಕೆ ಅವ್ರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ? More strong, more enemies. Less strong, less enemies. No strong, no enemies. ಸರಿಗ ಬರ್ತಾ ಈ more strong, more no work, no mistake. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾಡಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಸರ್ಕಾರಕ್ಕೆ, ಕೆಲವೊಂದಿಷ್ಟು ಪೊಲೀಸ್ ಆಫೀಸರ್ಗಳನ್ನ ಇಟ್ಕೊಂಡು ವಿರೋಧಿಗಳನ್ನ ದಮನ ಮಾಡ್ತಾ ಇದ್ದಾರೆ. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀರಿ. ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀರಿ. ಇಲ್ಲಲ್ಲ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿ ನಾಯಕರು ಸಿಟಿ ರವಿ ಅವರು ಪರವಾಗಿನೇ ಒಂದು ರಿಪೋರ್ಟ್ ಕೇಂದ್ರ ನಾಯಕರಿಗೆ ಕಳಿಸ್ತಿದ್ದಾರೆ. ಸರಿಗ ಎಷ್ಟು ಜನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ನಿಮ್ಮ ಕಾಂಗ್ರೆಸ್ ಅಧಿವೇಶನ? ಎಷ್ಟು ಜನ ಜನರಿಗೆ ಏನು ಹೇಳ್ತೀರಾ? ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು